ಇನ್ನು ಮಹಾರಾಷ್ಟ್ರ ಸೋಲಿನಲ್ಲೂ ಕಾಂಗ್ರೆಸ್ ತೃಪ್ತಿಕರ ಸಾಧನೆಯನ್ನ ಮಾಡಿದೆ. ಠಾಕ್ರೆ ಪವಾರ್ಗಳ ಮುಂದೆ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ತೋರಿಸಿದೆ. ಮಹಾರಾಷ್ಟ್ರದ 29 ಮಹಾಸಭಾ ಪಾಲಿಕೆಗಳ ಪೈಕಿ ಬಿಜೆಪಿ ಮೈತ್ರಿಕೂಟ 21 ಕಡೆ ಗೆಲುವನ್ನು ಸಾಧಿಸಿ ಸಿಂಹಪಾಲನ್ನು ಪಡೆದಿದೆ. ರಾಜ್ಯದ 2869 ವಾರ್ಡ್ಗಳ ಪೈಕಿ ಬಿಜೆಪಿ ಕನಿಷ್ಠ 1281 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು 29 ಮಹಾನಗರ ಪಾಲಿಕೆಗಳ ಪೈಕಿ 21 ಕಡೆ ಅಧಿಕಾರವನ್ನು ಹಿಡಿಯುತ್ತಾ ದಾಪುಗಾಲು ಹಾಕಿದೆ. ಇದು ಜನರ ಒಲವು ಇನ್ನೂ ಬಿಜೆಪಿ ಹತ್ರ ಇದೆ ಎಂಬುದನ್ನು ಸಾಬೀತುಪಡಿಸಿದೆ. ಆದರೆ ಈ ಚುನಾವಣಾ ಫಲಿತಾಂಶ ಮತ್ತೊಂದು ಕುತೂಹಲಕಾರಿ ಅಂಶವನ್ನು ಹೊರಹಾಕಿದೆ. ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಹೀನಾಯ ಪ್ರದರ್ಶನವನ್ನು ನೀಡಿದಂಥ ಹೊರತಾಗಿಯೂ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ ಮಹಾರಾಷ್ಟ್ರದ ಇತರ ಭಾಗಗಳಲ್ಲಿ ಪ್ರಾದೇಶಿಕ ದಿಗ್ಗಜರಾದ ಠಾಕ್ರೆ ಮತ್ತು ಪವಾರ್ ಕುಟುಂಬದ ಪಕ್ಷಗಳಿಗಿಂತ ಉತ್ತಮ ಸಾಧನೆ ತೋರಿದೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಯಾಸದಿಂದ ಒಂದಂಕಿ ದಾಟಿದೆ. ಆದರೆ ರಾಜ್ಯದ ಒಟ್ಟಾರೆ ಚಿತ್ರಣವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷವು ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರಂತಹ ಪ್ರಾದೇಶಿಕ ಶಕ್ತಿಗಳಿಗಿಂತ ಪ್ರಬಲವಾಗಿ ಹೊರಹೊಮ್ಮಿದೆ. ರಾಜ್ಯದ ಒಟ್ಟಾರೆ ಫಲಿತಾಂಶದಲ್ಲಿ ಠಾಕ್ರೆ ಮತ್ತು ಪವಾರ್ ಬಣಗಳಿಗಿಂತ ಉತ್ತಮ ಪ್ರದರ್ಶನವನ್ನು ನೀಡಿದೆ. ಲಾತೂರ್, ಚಂದ್ರಾಪುರ್, ಅಮರಾವತಿ ಮತ್ತು ಕೊಲ್ಲಾಪುರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ 263 ವಾರ್ಡ್ಗಳಲ್ಲಿ ಗೆಲ್ಲುವ ಮೂಲಕ ರಾಜ್ಯದ 3ನೇ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಇನ್ನು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ 360 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 147 ಸ್ಥಾನಗಳಿಗೆ ಸೀಮಿತವಾಗಿದೆ. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ 222 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಫಲಿತಾಂಶಗಳು ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಬದಲಾವಣೆಯನ್ನ ಸೂಚಿಸ್ತಾ ಇವೆ. ಇನ್ನು ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗಿಂತ ಬಲಶಾಲಿ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಶರದ್ ಪವಾರ್ ಬಣ ಮತದಾರರ ಮೇಲೆ ಪ್ರಭಾವವನ್ನು ಬೀರಲು ವಿಫಲವಾಗಿದೆ. ಅದೇ ರೀತಿ ಮುಂಬೈ ಬಿಟ್ಟರೆ ರಾಜ್ಯದ ಇತರೆಡೆ ಉದ್ಧವ್ ಠಾಕ್ರೆ ಪ್ರಭಾವ ಕುಗ್ಗಿದ್ದು ಎನ್ಸಿಪಿ ಮತ್ತು ಕಾಂಗ್ರೆಸ್ಗಿಂತಲೂ ಹಿಂದಿದ್ದಾರೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಿಜೆಪಿಯ ಪ್ರಾಬಲ್ಯವನ್ನು ಎತ್ತಿ ಹಿಡಿದಿದ್ದರೂ ಕೂಡ ಕಾಂಗ್ರೆಸ್ ತಾನು ಇನ್ನೂ ರಾಜ್ಯದಲ್ಲಿ ಪ್ರಬಲ ಶಕ್ತಿ ಎಂಬುದನ್ನು ಈ ಚುನಾವಣೆಯ ಫಲಿತಾಂಶದ ಮೂಲಕ ಸಾಬೀತುಪಡಿಸಿದೆ. ಅಲ್ಲದೆ ತನ್ನನ್ನು ಪೂರ್ತಿಯಾಗಿ ಕಡೆಗಣಿಸುವಂತಿಲ್ಲ ಎಂಬ ವಿಚಾರವನ್ನು ಕೂಡ ಸಂದೇಶವನ್ನು ಕೂಡ ಗಟ್ಟಿಯಾಗಿ ರವಾನಿಸಿದೆ. ಆದರೆ ಮುಂಬೈನಂಥ ಪ್ರಮುಖ ಮಹಾನಗರದಲ್ಲಿ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಗಂಭೀರವಾಗಿದೆ. ಮುಂಬೈ ಫಲಿತಾಂಶ ಒಟ್ಟು ಸೀಟ್ 222 ಆದರೆ ಮ್ಯಾಜಿಕ್ ನಂಬರ್ ಅದಕ್ಕೆ ಬೇಕಿರುವಂಥದ್ದು 114. ಆದರೆ ಬಿಜೆಪಿ ಬರೋಬ್ಬರಿ 129 ಮತಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 15 ಮತಗಳನ್ನು ಮತ್ತು ಯುಬಿಟಿ 72 ಮತಗಳನ್ನು ಗೆದ್ದಿದೆ.